ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿರುವ ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ 4-5 ದಿನಗಳಲ್ಲಿ ಇನ್ಸ್ಟಾಗ್ರಾಂನಲ್ಲಿ 2 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಪಡೆದು ದಾಖಲೆ ಬರೆದಿದೆ. ಯುವ ಜನತೆ ಮತ್ತು ನಿರುದ್ಯೋಗಿಗಳ ಧ್ವನಿಯಾಗಿ ಈ ಆನ್ಲೈನ್ ಪಕ್ಷ ಹುಟ್ಟುಕೊಂಡಿದೆ. ಕೇವಲ 5 ದಿನಗಳಲ್ಲಿ ಬರೋಬ್ಬರಿ 20 ಮಿಲಿಯನ್ ಫಾಲೋವರ್ಸ್ ಪಡೆಯುವ ಮೂಲಕ ಇನ್ಸ್ಟಾಗ್ರಾಂನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಸಂಖ್ಯೆಯನ್ನ ಹಿಂದಿಕ್ಕಿ ಸದ್ದು ಮಾಡಿದೆ. ಇನ್ನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದಲೂ ಈ ಪೇಜ್ಗೆ ಭಾರೀ ಪ್ರಮಾಣದ ಫಾಲೋವರ್ಸ್ ಬರ್ತಾ ಇದ್ದಾರೆ. ಕ್ಷಣಕ್ಕೂ ಜಿರಳೆ ಜನತಾ ಪಕ್ಷದ ಫಾಲೋವರ್ಸ್ ಸಂಖ್ಯೆ ಏರಿಕೆಯಾಗ್ತಾ ಇದೆ. ದೇಶಾದ್ಯಂತ ಕಾಕ್ರೋಚ್ ಪಾರ್ಟಿ ಆಫ್ ಇಂಡಿಯಾ ಟ್ರೆಂಡಿಂಗ್ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೌಂಟರ್ ಪಾರ್ಟಿ ಸೃಷ್ಟಿಯಾಗಿದೆ. ಹಿಟ್ ಎಂಬ ಪಕ್ಷವನ್ನು ಆರಂಭಿಸಲಾಗಿದ್ದು, ಹಿಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜಗದೀಶ್ ಚಂದ್ರ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಾಂತರ ಜನ ಹಿಟ್ ಪಾರ್ಟಿ ಫಾಲೋ ಮಾಡ್ತಿದ್ದಾರೆ. ಜಿರಳೆಗಳಿಗೆ ನಾವ್ಯಾರು ಹೆದರೋದಿಲ್ಲ, ಹಿಟ್ ಅಥವಾ ಲಕ್ಷ್ಮಣ ರೇಖೆ ಬಳಸಿ ಶಮನ ಮಾಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನಟಿ ಹಾಗೂ ಮಾಡೆಲ್ ತ್ವಿಷಾ ಶರ್ಮಾ ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪತಿ ಸಮರ್ಥ್ ಸಿಂಗ್ ಶರಣಾಗತಿಗೆ ಸಮ್ಮತಿ ಸೂಚಿಸಿದ್ದಾನೆ. ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ವಾಪಸ್ ಪಡೆಯಲಾಗಿದೆ. ತ್ವಿಷಾ ಅತ್ತೆ ಗಿರಿಬಾಲಾಗೂ ಹೈಕೋರ್ಟ್ನಿಂದ ನೋಟಿಸ್ ನೀಡಲಾಗಿದೆ. ಇನ್ನು ದೆಹಲಿ ಏಮ್ಸ್ ವೈದ್ಯರಿಂದ 2ನೇ ಬಾರಿ ಶವ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಒಪ್ಪಿಗೆ ಸೂಚಿಸಿದೆ. ಇತ್ತ ಶವ ಪರೀಕ್ಷೆಗೆ ಏಮ್ಸ್ ಆಸ್ಪತ್ರೆ ಕೂಡ ಒಪ್ಪಿಗೆ ಸೂಚಿಸಿದೆ. ರಾಜ್ಯ ಸರ್ಕಾರ ಶಾಲಾ ಕಾಲೇಜಿನಲ್ಲಿ ಹಿಜಾಬ್ಗೆ ಅವಕಾಶ ನೀಡಿದ ಹಿನ್ನೆಲೆ ಜೂನ್ 1ರಿಂದ ಎಲ್ಲಾ ಶಾಲಾ ಕಾಲೇಜಿನಲ್ಲಿ ಕೇಸರಿ ಶಾಲು ಹಂಚಲು ತೀರ್ಮಾನ ಮಾಡಿದ್ದೀವಿ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಹೈಕೋರ್ಟ್ ಶಾಲಾ ಕಾಲೇಜಿನಲ್ಲಿ ಯೂನಿಫಾರ್ಮ್ ಪಾಲಿಸಿ ಎಂದಿತ್ತು, ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ತೀರ್ಪು ಬಂದಿಲ್ಲ, ಆದರೂ ಹಿಜಾಬ್ ಹಾಕಬಹುದು ಅಂತಾರೆ ಶಿಕ್ಷಣ ಸಚಿವರು ಅಂತ ಪ್ರಮೋದ್ ಮುತಾಲಿಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೇ 25 ಮತ್ತು 26ರಂದು ದೇಶದಾದ್ಯಂತ ಎಸ್ಬಿಐ ಬ್ಯಾಂಕ್ ಮುಷ್ಕರಕ್ಕೆ ನೌಕರರ ಒಕ್ಕೂಟದಿಂದ ಕರೆ ನೀಡಲಾಗಿದೆ. 2 ದಿನಗಳ ಕಾಲ ಸಂಪೂರ್ಣ ಕೆಲಸ ಸ್ಥಗಿತ ಮಾಡಲಾಗಿದ್ದು, ಇದರ ಇಫೆಕ್ಟ್ ಗ್ರಾಹಕರಿಗೆ 5 ದಿನ ತಟ್ಟಲಿದೆ. ಮೇ 23ನೇ 4ನೇ ಶನಿವಾರ ಮತ್ತು ಮೇ 24 ಭಾನುವಾರ ಬ್ಯಾಂಕ್ ರಜೆ ಇರುತ್ತೆ. ಮೇ 25 ಮತ್ತು 26ರಂದು ಮುಷ್ಕರ ಇರಲಿದ್ದು, ಮೇ 27ರಂದು ಈದ್ ಹಬ್ಬದ ರಜೆ ಇರಲಿದೆ. ಹೀಗಾಗಿ ಸತತ 5 ದಿನಗಳ ಕಾಲ ಗ್ರಾಹಕರಿಗೆ ಬ್ಯಾಂಕ್ ಶಾಖೆಗಳಲ್ಲಿ ಸೇವೆ ಸಿಗೋದು ಕಷ್ಟವಾಗಲಿದೆ. ಖಾಯಂ ಹುದ್ದೆಗಳ ಹೊರಗುತ್ತಿಗೆಯನ್ನ ತಕ್ಷಣ ನಿಲ್ಲಿಸಬೇಕು. ಬ್ಯಾಂಕ್ ಶಾಖೆಗಳಿಗೆ ಸೂಕ್ತ ಸಶಸ್ತ್ರ ಭದ್ರತಾ ಸಿಬ್ಬಂದಿ ಹಾಗೂ ನೌಕರರನ್ನ ನೇಮಕ ಮಾಡಿಕೊಳ್ಬೇಕು ಹಾಗೂ ಹಳೆಯ ಪೆನ್ಷನ್ ಮತ್ತು ವೇತನ ತಾರತಮ್ಯವನ್ನ ಬಗೆಹರಿಸಬೇಕು ಅನ್ನೋ ಬೇಡಿಕೆಗಳನ್ನ ಮುಂದಿಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.